ಸರ್ ಇನ್ನೊಂದು ಡಿಫ್ರೆಂಟ್ ಆದ ಪ್ರಶ್ನೆ ಸರ್, ಇದು ನನ್ನ ಸಹೋದ್ಯೋಗಿನೇ ಕೇಳಿರುವಂತಹದ್ದು. ನೀವು ಲೇಜಿ ಆ್ಯಕ್ಟರ್ ಎನ್ನುವ ಸೆಲ್ಫ್ ಲೇಬಲ್ ಬಗ್ಗೆ ಇನ್ನೂ ನಿಖರವಾಗಿ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ? ಅದಕ್ಕಿಂತ ನಿಖರವಾಗಿ ಹೆಂಗಿರಕ್ಕೆ ಸಾಧ್ಯ ಅಂತ ಗೊತ್ತಿಲ್ಲ. ನಾನು ಸೋಂಬೇರಿ ಅಂತ ಹೇಳ್ಕೊಂಬಿಟ್ಟಾಯ್ತು. ಇದಕ್ಕಿಂತ ಹಿಂಗೆ ಇನ್ನೇನಾರು ಅದಕ್ಕೆ ಹುಡುಕ್ಬೇಕು ಅಂದ್ರೆ ಒಂದು ಸೋಂಬೇರಿತನ ಅಡ್ಡ ಬರುತ್ತೆ. ಅದಕ್ಕೇನಾದ್ರು ನಿಖರವಾಗಿ ಹೇಳೋಕೆ ಕೊಟ್ಟರೆ ಅದಕ್ಕೊಂದಷ್ಟು ಯೋಚನೆ ಮಾಡಬೇಕಲ್ಲ, ಅದು ಸೋಂಬೇರಿತನ ಅಡ್ಡ ಬರುತ್ತೆ. ನನಗೆ ಹಾಗೆ ಇರೋದು, ಯಾಕಂದ್ರೆ ನನ್ನ ವ್ಯವಸಾಯನೂ ಅದೇ ಥರದ್ದು, ನನ್ನ ಕೃಷಿಯೂ ಅದೇ ಥರದ್ದು. ಸಹಜ ಕೃಷಿಯಲ್ಲಿ ನಾವು ಕುತ್ಕೊಂಡು ಸುಮ್ಮನೆ ನೋಡೋದಷ್ಟೇ. ಹಾಗೆ ಸಿನಿಮಾದಲ್ಲೂ ಕೂಡ ನಾನು ಶಿ ಅಂತ ಒಂದು ಸೀರೀಸ್ ಮಾಡಿದೆ ಇಮ್ತಿಯಾಜ್ ಅಲಿ ಜೊತೆ. ಅದರಲ್ಲಿ ನೆಟ್ಫ್ಲಿಕ್ಸ್ನ ಸೀರೀಸ್, ಅದು ಇಂಟರ್ವ್ಯೂ ಮಾಡ್ತಾಯಿದ್ರು. ಅಲ್ಲಿ ಈಗಿನ ಜನ್ರೇಷನ್ ಆ್ಯಕ್ಟರ್ಸ್ ತುಂಬ ಅಂದರೆ ಅವರು ತುಂಬ ಅಭ್ಯಾಸ ಆಗಿದೆ, ತುಂಬ ಕೆಲಸ ಆಗುತ್ತೆ ಅದರ ಹಿಂದೆ, ತುಂಬ ಅದ್ಭುತವಾಗಿ ಮಾಡ್ತಾರೆ. ಗೊತ್ತಿಲ್ಲ, ನನಗೆ ಹಂಗೆ ಮಾಡೋಕ್ಕೆ ಬರಲಿಲ್ಲ, ನಾನು ಹಂಗೆ ಕಲೀಲೂ ಇಲ್ಲ. ಅದೇ ಸೋಂಬೇರಿ ಆಗಿರೋದ್ರಿಂದ ಒಂದು ಸ್ವಲ್ಪ ಅದನ್ನು ತಪ್ಪಿಸ್ಕೊಂಡು ಹೋಗ್ರು. ಅದಕ್ಕೆ ಬೇರೆ ಲಾಜಿಕಲ್ಲಿ ಹುಡ್ಕೋಬೇಕಲ್ಲ, ಹಂಗೆ ಹುಡ್ಕೊಂಡು ಲಾಜಿಕ್ ಇದು. ಅವರೆಲ್ಲ ಕೇಳ್ತಾರೆ ನಿಮ್ಮ ಪ್ರೋಸೆಸ್ ಏನು ಅಂತ ಅಂದ್ಬಿಟ್ಟು. ಆ ಹುಡುಗರೆಲ್ಲ ಹೇಳ್ತಾ ಇದ್ರು. ನಾನು ನನ್ನ ಸರ್ದಿ ಬಂದಾಗ ಹೆಂಗೆ ಹೇಳೋದು ಏನು ಹೇಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಗ ಇದು ಹೊಳಿತು ನನಗೆ, ನಾನು ಕೃಷಿ ಮಾಡೋದು ಹಾಗೆ ಅಲ್ವಾ. ಸೊ ನಾನು ಕೃಷಿ ಮಾಡೋದು ಹೆಂಗೆ, ನಾನು ಸಹಜ ಕೃಷಿ ಹೋಗ್ತೀನಿ, ಕೂತ್ಕೋತೀನಿ, ನೋಡ್ತೀನಿ, ಸುಮ್ಮನೆ ಕೂತ್ಕೊಂಡು ನೋಡ್ತೀನಿ ಏನು ನಡೀತಾ ಇದೆ ಅಲ್ಲಿ. ಒಂದು ಗಿಡ ಬೆಳೀತಾ ಇದೆಯಾ, ಹಿಂಗೆ ಬೆಳೀತಾ ಇದೆ, ಹಾಗೆ ಹುಳ ಬರ್ತಾ ಇದೆ, ಹಕ್ಕಿ ಬರ್ತಾ ಇದೆಯಾ, ಅದು ಏನು ಮಾಡ್ತಾಯಿದೆ, ಬೀಜ ಯಾವಾಗ ಇದು ಹಣ್ಣು ಯಾವಾಗ ಬಿಡುತ್ತೆ, ಕಾಯಿ ಯಾವಾಗ ಆಗುತ್ತೆ, ಹೂವು ಯಾವಾಗ ಆಗುತ್ತೆ. ಸೊ ಹೀಗೆ ಒಂದೊಂದನೇ ನೋಡ್ತಾ ಹೋದರೆ ಎಲ್ಲರೂ ಒಂದು ಎಡವಟ್ಟು ಆಯಿತು ಅಂದರೆ ಅದೇ ತೋರಿಸ್ಕೊಡುತ್ತೆ. ನೋಡಪ್ಪ ಇಲ್ಲಿ ಎಡವಟ್ಟು ಆಗ್ತಾಯಿದೆ ಅಂತ ಕಾಣಿಸ್ಬಿಡುತ್ತೆ. ಅದರ ಸ್ಪೀಡಿಗೆ ನಾವು ಬಿದ್ದುಬಿಟ್ರೆ, ಅದರ ಸ್ಪೀಡನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಅದರ ವೇಗಕ್ಕೆ ನಾವು ಬದುಕೋಕ್ಕೆ ಶುರು ಮಾಡಿಬಿಟ್ರೆ ಅದ್ರ ಭಾಗ ಆಗೋಗ್ಬಿಡ್ತೀವಲ್ಲ. ಸೊ ನಟನೆಯಲ್ಲೂ ಹಾಗೆ ಅಂತ ನನಗನ್ಸುತ್ತೆ. ನಾನು ಅದನ್ನೇ ಮಾಡ್ತೀನಿ ಅಂತ, ಯಾಕಂದರೆ ಅದನ್ನೇ ಅಲ್ಲಿ ಕಲ್ತಿರೋದನ್ನ ಇಲ್ಲಿ ಉಪಯೋಗಿಸ್ಕೊತೀನಿ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು ಕೃಷಿಗೆ. ಹಾಗಾಗಿ ಇಲ್ಲೂ ಸೆಟ್ಟಲ್ಲೂ ಹೋಗಿ ಕೂತ್ಕೋತೀನಿ, ನೋಡ್ತೀನಿ, ಅಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತೀನಿ. ಅವಶ್ಯಕತೆ ಇಲ್ಲದಿರೋದು ನಾನು ಕೈ ಹಾಕೋಕ್ಕೆ ಹೋಗಲ್ಲ, ಅವಶ್ಯಕತೆಗಿಂತ ಹೆಚ್ಚಿಗೆನೂ ಮಾಡೋಕ್ಕೆ ಹೋಗಲ್ಲ. ಹೆಚ್ಚಿಗೆ ಮಾಡಿದ್ರೆ ಪೂರ್ತಿ ಆ ಸಿನಿಮಾದ ಅಂದಾನೆ ಹಾಳಾಗಿ ಹೋಗ್ಬಿಡುತ್ತಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಇರಬೇಕು ಒಬ್ಬ ನಟ ಅನ್ನೋದು ನನ್ನ ನಂಬಿಕೆ, ನನ್ನ ತಿಳುವಳಿಕೆ. ಸೊ ಕೃಷಿಯಲ್ಲಿ ಹೆಂಗೆ ಕಲ್ತನೋ ಅದನ್ನೇ ಅಲ್ಲಿ ತೊಗೊಂಡು ಅಲ್ಲೇ ಪ್ರಯೋಗ ಮಾಡ್ತಾ ಇದ್ದಾರೆ ಸರ್. ಇನ್ನು ಸಾಮಾನ್ಯವಾಗಿ ನಮಗೆ ನ್ಯೂಸ್ ಬುಲೆಟಿನ್ ಎಲ್ಲ ಇದ್ದಾಗ ಏನಾದರೂ ಒಂದು ಇಶ್ಯೂ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಾವು ಒಂದು ಹಾಫ್ ಆನ್ ಅವರ್ ಮುಂಚೆ ರಿಸರ್ಚ್ ಮಾಡ್ತೀವಿ, ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಬೇಕು ಆ್ಯಂಕರ್ ಆದವನು. ಸೊ ನೀವು ನಿಮ್ಮ ಪಾತ್ರ ಇಂತಹದ್ದು ಅಂಥೇಳಿ ಗೊತ್ತಾದ ನಂತರ ನಿಮ್ಮ ಫೀಲ್ಡ್ ವರ್ಕು ರಿಸರ್ಚ್ ಹೆಂಗಿರುತ್ತೆ ಸರ್? ಅದು ತಾನಾಗುತ್ತೆ ಅನಿಸುತ್ತೆ. ನಾನು ಹೊಸದಾಗೇನು ಅಥವಾ ತುಂಬ ಎಫರ್ಟ್ ಹಾಕೆಲ್ಲ ಮಾಡೋಕ್ಕೆ ಹೋಗಲ್ಲ. ಹೇಳಿದ್ನಲ್ಲ, ಸೋಂಬೇರಿತನ ಒಂದು ಅಡ್ಡ ಬರುತ್ತೆ ಆ ಥರ ತುಂಬ ಜಾಸ್ತಿ ಕೆಲಸ ಮಾಡೋದಕ್ಕೆ. ಇಷ್ಟುವರೆಗೂ ಅಷ್ಟೇ ಎಫರ್ಟ್ ಹಾಕಿ ಓಕೆ ಆಗಿಬಿಟ್ಟಿದೆಯಲ್ಲ ಒಂದು ಲೆವೆಲ್ಗೆ. ಸೊ ಎಲ್ಲರೂ ಗೊತ್ತಿಲ್ಲ, ಮೋಸ್ಟ್ ಪ್ರಾಬ್ಲಿ ತುಂಬ ಕಡಿಮೆ ಎಫರ್ಟ್ ಆಗೋದು, ತುಂಬ ಕಂಟ್ರೋಲ್ಡ್ ಆ್ಯಕ್ಟಿಂಗ್ ಅಂತಲೂ ಆಗೋಗ್ಬಿಟ್ಟಿರ್ಬೋದು. ಸೊ ಹಾಗಾಗಿ ನನ್ನ ಪ್ರಿಪ್ರೇಷನ್ ಮೋಸ್ಟ್ ಪ್ರಾಬ್ಲಿ ಸಬ್ಕಾನ್ಷಿಯಸ್ ಲೆವೆಲ್ ನಡೀತಾ ಇರುತ್ತೆ ಅನ್ಸುತ್ತೆ. ಯಾಕಂದರೆ ಇತ್ತೀಚೆಗಂತೂ ಎಲ್ಲ ನನಗೆ ಬಂದ ಕಥೆಗಳು ಅಥವಾ ಪಾತ್ರಗಳು ಎಲ್ಲವನ್ನು ಪೂರ್ತಿಯಾಗಿ ತಿಳ್ಕೊಡೋದು ನಾನು ಪ್ರಯತ್ನ ಪಡ್ತೀನಿ. ಪೂರ್ತಿ ಕಥೆಯಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ. ಜೊತೆಗೆ ಒಂದು ಡಿಸ್ಕಷನ್ ಮುಂಚೆನೇ ಆಗಿರುತ್ತೆ, ಪೂರ್ತಿ ಕಥೆಯನ್ನೇ ಕೇಳ್ತೀನಿ ನಾನು. ನನಗೆ ಅದು ಅನುಕೂಲ ಆಗುತ್ತೆ. ಜೊತೆಗೆ ಇನ್ ಕೇಸ್ ನನ್ನ ತಿಳುವಳಿಕೆ ಏನಾದರೂ ಅನಿಸಿದ್ರೆ, ಏನಾದ್ರು ಅದರಲ್ಲಿ ಏನಾದ್ರು ಹೀಗಾಗ್ಬೋದು ಚೆನ್ನಾಗಿರ್ಬೋದು ಅಂತೆಲ್ಲ ಅನ್ಸೋದು ನಾನು ಹೇಳೋದಕ್ಕೋಸ್ಕರನೂ ಕೇಳ್ತೀನಿ. ಸೊ ಅಲ್ಲೇ ಒಂದು ಲೆವೆಲ್ ಪ್ರಿಪ್ರೇಷನ್ ಆಗೋಗಿರುತ್ತೆ ಅನ್ಸುತ್ತೆ. ಒಬ್ಬ ಕಥೆಗಾರ, ಒಬ್ಬ ಬರಹಗಾರ, ಒಬ್ಬ ನಿರ್ದೇಶಕನ ತಲೆಯಲ್ಲಿ ಏನಿದೆ ಅನ್ನೋದು ಗೊತ್ತಾಗೋಗ್ಬಿಟ್ಟಿರುತ್ತಲ್ಲ. ಸೊ ಅದರ ಮೇಲೆ ಮಾಡ್ತಾ ಹೋಗ್ತೀನಿ. ಅಲ್ಲಿ ಇಲ್ಲಿ ತಿದ್ದುಪಡಿ ಇದ್ದರೆ ಅವ್ರು ಮಾಡ್ತಾರೆ, ಹಿಂಗಿಲ್ಲ ಇದು ನಮ್ಮ ಐಡಿಯಾ ಅಲ್ಲ, ಈ ಪಾತ್ರ ಹಿಂಗಿರ್ಬೋದು ಅಂತ ಅವ್ರು ಹೇಳ್ತಾರೆ. ಇಲ್ದಿದ್ರೆ ಅವ್ರಿಗೆ ಓಕೆ ಆದರೆ ಓಕೆ ಅಂತ. ಸೊ ಇಷ್ಟೇ. ಸೊ ಇಷ್ಟು ಸಲೀಸಾಗಿರುತ್ತೆ ಅಂತ ಕೆಲಸ. ನಾನು ಹೆಚ್ಚಿಗೆ ಎಫರ್ಟ್ ಹಾಕಿ ಅದನ್ನು ಹಾಳು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಸರ್. ಆ್ಯಂಡ್ ಸ್ವಲ್ಪ ಬಾಲಿವುಡ್ಡು, ಈಗ ಬಾಲಿವುಡ್ ಅಂದ ತಕ್ಷಣ ನಿಮಗೆ ಸ್ವಲ್ಪ ಸಲ್ಮಾನ್ ಖಾನ್ ಹೆಸರು ನೆನಪಾಗುತ್ತೆ. ಅಂದರೆ ಅವರ ಸಿನಿಮಾಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಿನಿಮಾ, ಅದರಲ್ಲಿ ಅವರು ನಿಮ್ಮನ್ನು ಕಂಫರ್ಟೇಬಲ್ ಒಬ್ಬ ಆ್ಯಕ್ಟ್ರು ಅಂತ ಹೇಳ್ತಾರಲ್ಲ ಸರ್, ಎಲ್ಲೋ ಒಂದು ಕಡೆ ನಾನು ಕೇಳಿದ್ದೀನಿ. ಹೌದಾ? ಅವರು ನಿಮ್ಮನ್ನು ಕಂಫರ್ಟೇಬಲ್ ಹೆಂಗೆ ಅವರೇ ರೆಡಿ ಮಾಡಿದ್ರೆ ನಿಮ್ಮ ಕಂಫರ್ಟೇಬಲ್ ಆಗಿ? ಡೆಫಿನೆಟ್ಲಿ ಒಬ್ಬ ಆ್ಯಕ್ಟರ್ ಇರಲಿಲ್ಲ. ನಾನು ಸೋಂಬೇರಿ ಆ್ಯಕ್ಟರ್ ಅನ್ನೋದ್ರ ಜೊತೆಗೆ ನಾನು ಬರೀ ರಿಯಾಕ್ಟರ್ ಅಂತ ಕೂಡ ಹೇಳ್ಕೊತೀನಿ. ನಾನು ಆ್ಯಕ್ಟರೇ ಅಲ್ಲ ಅಂತ ನನಗೆ ಗೊತ್ತಿರೋಂಗೆ ನಾನು ಆ್ಯಕ್ಟ್ ಮಾಡೋದಕ್ಕೆ ಅಷ್ಟೊಂದು ಎಫರ್ಟ್ ಹಾಕೋದಿಲ್ಲ. ಜೊತೆಗೆ ನನ್ನ ಕಡೆಯಿಂದ ತುಂಬ ಕಡಿಮೆನೇ ಇರುತ್ತೆ ಕಾಂಟ್ರಿಬ್ಯೂಷನ್. ಹಾಗಾಗಿ ನಾನು ಬರೀ ರಿಯಾಕ್ಟ್ ಮಾಡ್ತೀನಿ. ನಾನು ಎದುರುಗಡೆ ಇರೋ ಆ್ಯಕ್ಟರ್ ನನ್ನ ಎಷ್ಟು ಕಂಫರ್ಟಬಲ್ ಮಾಡಿದ್ದೇನೆ ಅನ್ನೋದು ಮುಖ್ಯ ಆಗುತ್ತೆ ನನಗೆ. ಆ ಆ್ಯಕ್ಟ್ರು ಆ ಸನ್ನಿವೇಶದಲ್ಲಿ ಎಷ್ಟು ಇದ್ದಾರೆ, ಆ ಪಾತ್ರವಾಗಿ ಎಷ್ಟಿದ್ದಾರೆ, ಅಷ್ಟು ನಾನು ಕಂಫರ್ಟಬಲ್ ಆಗ್ತಾ ಹೋಗ್ತೀನಿ. ಇಲ್ಲದ್ರೆ ಗೊತ್ತಾಗುತ್ತೆ, ನೀವು ಆನ್ ಸ್ಕ್ರೀನ್ ನೋಡಿದ್ರೆ ಗೊತ್ತಾಗೋಗುತ್ತೆ. ನಾನು ಅನ್ಕಂಫರ್ಟಬಲ್ ಆಗಿದ್ದರೆ ನಾನು ತುಂಬ ಕೆಟ್ಟ ಆ್ಯಕ್ಟರ್ ಗೊತ್ತಾಗೋಗುತ್ತೆ. ಡಿಸ್ಕಂಫರ್ಟ್ ಎಲ್ಲ ಕಣ್ಣಲ್ಲಿ ಅಲ್ಲಿ ಕ್ಯಾಮ್ರಾ ಕಣ್ಣು ಕಾಣಿಸ್ಬಿಡುತ್ತೆ. ಹಾಗಾಗಿ ಅವರು ನಾನು ನೀಟಾಗಿದ್ದೀನಿ ಅಥವಾ ನೀಟಾಗಿ ಮಾಡಿದ್ದೀನಿ ಒಂದು ಸಿನಿಮಾದಲ್ಲಿ ಅಂದರೆ ನಾನು ಎದುರುಗಡೆ ಇರೋ ಆ್ಯಕ್ಟರ್ಗಳು ತುಂಬ ಮುಖ್ಯ ಆಗ್ತಾರೆ. ಅದ್ರ ಜೊತೆಗೆ ಪೂರ್ತಿ ಟೀಮೇ ಮುಖ್ಯ ಆಗುತ್ತೆ ನನಗೆ. ನಿರ್ದೇಶಕ, ಪೂರ್ತಿ ಆ ತಂಡ ಹೇಗಿದೆ ಅನ್ನೋದ್ರ ಮೇಲೆ ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ಏನು ಬರ್ತಾ ಇದೆ ಅನ್ನೋದು ನಿರ್ಧಾರ ಆಗುತ್ತೆ. ಸೊ ಹಾಗೇನಾದ್ರು ಇದ್ದರೆ ಅದು ಅವ್ರಿಗೆ ಕ್ರೆಡಿಟ್ ಹೋಗಬೇಕು. ಎದುರುಗಡೆ ಇದ್ದು ಅಷ್ಟು ದೊಡ್ಡ ನಟ, ಅಷ್ಟು ದೊಡ್ಡ ಸ್ಟಾರ್ ಅಂತ ಅನ್ನಿಸೋ ಹಾಗೆ ಮಾಡಲಿಲ್ಲ ಅಂದರೆ ಇನ್ನೊಬ್ಬ ಆ್ಯಕ್ಟರ್ ಕಂಫರ್ಟಬಲ್ ಆಗಿದ್ದಾರೆ. ಓಕೆ. ಆ್ಯಂಡ್ ಕೆಲವರು ಕೇಳ್ತಾ ಇದ್ದಾರೆ ಸರ್,
ಕಿಶೋರ್ ಅವರ ಕಣ್ಣುಗಳಲ್ಲಿ ಕಲೆಯನ್ನು ಮಾತ್ರ ನಾವು ನಿರೀಕ್ಷೆ ಮಾಡ್ತೀವಿ, ಆದರೆ ಅವರ ಕಣ್ಣುಗಳಲ್ಲಿ ಕಲೆಯನ್ನು ಹೊರತುಪಡಿಸಿ ಕಮ್ಯುನಿಸಮ್ ಕಾಣ್ತಾ ಇದೆ ಅಂತ ಏನು ಹೇಳ್ತೀರಾ ಸರ್? ತಪ್ಪೇನಿಲ್ಲ, ಹ್ಞೂ ಒಳ್ಳೆಯದೇ ತಾನೇ. ಕಮ್ಯುನಿಸಮ್ ಅಂದರೆ ನಾವು ತುಂಬ ತುಂಬ ತಪ್ಪಾದ ಅರ್ಥವನ್ನು ಜನಗಳಿಗೆ ತಲುಪಿಸ್ತೀವಿ ಅನ್ಸುತ್ತೆ. ನಾನೆಲ್ಲೋ ಮೊನ್ನೆ ನೋಡ್ತಾ ಇದ್ದೆ, ಯಾರೋ ಒಬ್ಬ ನನ್ನ ಫ್ರೆಂಡೇ, ನಾನು ಮಾಮೂಲಿ ಯೂಶಲಾಗಿ ಸ್ಕೂಲ್ ಫ್ರೆಂಡ್ಸ್ಗಳು, ಕಾಲೇಜ್ ಫ್ರೆಂಡ್ಸ್ಗಳ ಗ್ರೂಪ್ ಆಗಿದೆ, ಕಾಂಗ್ರೆಸ್ ಪಾರ್ಟಿ ಕಮ್ಯುನಿಸಮ್ ಬೆಳೆಯೋದಕ್ಕೆ ಕಾರಣ ಆಯಿತು ನಾರ್ತ್ ಈಸ್ಟ್ನಲ್ಲಿ ಅಂತ ಕಳಿಸಿದ್ರು. ನಾನು ತಪ್ಪೇನು ಅಂತ ಕಳಿಸ್ದೆ. ಅದಾದಮೇಲೆ ಯಾವುದೋ ಒಂದು ಇಂಗ್ಲೀಷ್ ಸಿನಿಮಾದ ಒಂದು ಪುಟ್ಟ ಸೀನ್, ತುಂಬ ಅದ್ಭುತವಾದ ಸೀನ್. ಒಂದು ಹೆಣ್ಣು ಮಗು ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತಾಳೆ ಅವ್ರ ಅಪ್ಪ. ಸೊ ಅವಳು ಕೇಳ್ತಾಳೆ, ನಾನು ಕಮ್ಯುನಿಸ್ಟಾ ಅಂತ. ಕಮ್ಯುನಿಸಮ್ ಅಂದರೆ ಏನು ಅಂತ ಅಂದ್ಕೊಂಡಿದ್ಯಾ ಅಂತ ಅವ್ನು ಕೇಳ್ತಾನೆ. ಇಲ್ಲ, ಎಲ್ಲರೂ ಕಮ್ಯುನಿಸ್ಟಾ ನೀನು ಅಂತ ಕೇಳ್ತಾರೆ, ಏನು ಹಂಗಂದ್ರೆ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಈಗ ನೀನು ತಿಂಡಿ ತೊಗೊಂಡು ಹೋಗ್ತೀಯ ಸ್ಕೂಲಿಗೆ, ನಿನ್ನ ಫ್ರೆಂಡು ಇಷ್ಟ ಆಗುತ್ತೆ, ನಿನ್ನ ಫ್ರೆಂಡಿಗೂ ತಿಂಡಿ, ನೀನು ಹಂಚ್ಕೊಂಡು ತಿಂತೀಯಾ, ಅಥವಾ ನಿನ್ನ ಫ್ರೆಂಡ್ ತಿಂಡಿ ಕೇಳಿದಾಗ ನೀನು ಸಂಪಾದನೆ ಮಾಡ್ಕೊಂಡು ತಿನ್ನು, ಅಥವಾ ನಿಮ್ಮ ಮನೇಲಿ ಮಾಡಿಸ್ಕೊಂಬಂದು ತಿನ್ನು, ಆ ಥರ ಏನಾದ್ರು ಹೇಳ್ತೀಯಾ? ಇಲ್ಲ, ನಾನು ಹಂಚ್ಕೊಂಡು ತಿಂತೀನಿ. ಹಾಗಾದ್ರೆ ನೀನು ಒಂದು ಪುಟ್ಟ ಕಮ್ಯುನಿಸ್ಟೇ. ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳ್ತಾರೆ ಅಂದರೆ, ಕಮ್ಯುನಿಸಮ್ ಅನ್ನೋದು ಕಮ್ಯುನಿಟಿಯಾಗಿ ಬದುಕೋದು ಅಷ್ಟೇ. ಒಂದು ಸಮಾಜವಾಗಿ ಬದುಕೋದು, ಸಮಾಜದಲ್ಲಿ ಸಮಾನವಾಗಿ ಬದುಕೋದು, ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ, ಶಕ್ತಿಯ ಇದ್ದಷ್ಟು ಮಟ್ಟಿಗೆ ಸಮಾನವಾಗಿ ಬದುಕೋದು ಪ್ರಯತ್ನ ಪಡೋದು ಅಷ್ಟೇ. ತಪ್ಪೇನೂ ಇಲ್ಲವೇ ಇಲ್ಲಲ್ಲ. ಸೊ ಎಲ್ಲರೂ ಸಮಾನ ಅನ್ನೋದು ನಮ್ಮ ಸಂವಿಧಾನದಲ್ಲೂ ಬರೆದಿದೆ. ನಮ್ಮಲ್ಲಿ ನಿಜ ಆರ್ಥಿಕ ಸಮಾನತೆಗೆ ಒತ್ತು ಕೊಡ್ತಾ ಇದ್ದೀವಿ, ನಿಜ. ಆದರೆ ಆರ್ಥಿಕ ಸಮಾನತೆಯನ್ನು ಸಾಧಿಸೋಕ್ಕೆ ಸಾಧ್ಯ ಆಗಿಲ್ಲ ಒಂದು. ಯಾಕಂದರೆ ಕಮ್ಯುನಿಸಮ್ ಅದನ್ನು ಹಠ ಹಿಡಿದು ಸಾಧಿಸುತ್ತೆ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅವ್ರವ್ರದ್ದೇ ಆದ ಹಕ್ಕಿದೆ, ಅದಕ್ಕೆ ಒಂದು ಮೆದುವಾದ ವೇಗ ಇದೆ. ಸೊ ನಿಧಾನಕ್ಕೆ ಅದನ್ನು ಸಾಧಿಸೋಕ್ಕೆ ಸಾಧ್ಯ ಇದೆ, ಬಟ್ ಅವಕಾಶ ಖಂಡಿತ ಇದೆ. ಸೊ ನನ್ನ ಕಣ್ಣಿನಲ್ಲಿ ಕಮ್ಯುನಿಸಮ್ ಕಾಣಿಸುತ್ತೆ ಅಂದರೆ ಎಲ್ಲವೂ ಸಮತಾವಾದ, ಸಮಾನತೆ, ಅಂಬೇಡ್ಕರು, ಗಾಂಧಿ ಇವೆಲ್ಲರೂ ಅದನ್ನೇ ತಾನೇ ಪ್ರತಿಪಾದಿಸಿದ್ರು. ಎಲ್ಲೋ ಒಂದು ಸಮಾನ ಸಮಾಜ ನಿರ್ಮಾಣಕ್ಕೆ ಪ್ರಯತ್ನ ಪಟ್ಟ. ಯಾಕಂದರೆ ನಮ್ಮಲ್ಲಿ ತಾರತಮ್ಯಗಳು ತುಂಬ ಇತ್ತು. ಅದು ಸೊಸೈಟಲ್ ಡಿಸ್ಕ್ರಿಮಿನೇಷನ್ ಇರ್ಬೋದು, ಜಾತಿಯ ತಾರತಮ್ಯ, ಧರ್ಮದ ತಾರತಮ್ಯ, ಆರ್ಥಿಕ ತಾರತಮ್ಯ, ಜೊತೆಗೆ ಪೊಲಿಟಿಕಲ್ ಹಕ್ಕುಗಳ ರಾಜಕೀಯ ಶಕ್ತಿಯ ತಾರತಮ್ಯ, ಇವೆಲ್ಲವೂ ಇದ್ದಿಲ್ಲ. ಇವೆಲ್ಲವನ್ನು ಸಾಧಿಸಬೇಕಂದ್ರೆ ಪೂರ್ತಿ ಕಮ್ಯುನಿಸಮ್ ಅಂತ ನಾನು ಹಾರ್ಡ್ಕೋರ್ ಕಮ್ಯುನಿಸಮ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಸಮಾಜವಾದ ಹತ್ತತ್ರ ಬರುತ್ತೆ ಅಂತ ನನಗೆ ಅನಿಸುತ್ತೆ, ನನ್ನ ನಂಬಿಕೆ. ಓಕೆ. ಆ್ಯಂಡ್ ಇನ್ನು ಕಿಶೋರ್ ಅವರನ್ನ ಎಲ್ಲರೂ ಒಳ್ಳೆ ಹುಡುಗ, ಒಳ್ಳೆ ಆ್ಯಕ್ಟ್ರು ಅಂತ ಹೇಳಬೇಕು ಅಂತ ನಾವು ಬಯಸೋದಕ್ಕಾಗಲ್ಲ. ಒಬ್ಬೊಬ್ರದ್ದು ವಿಭಿನ್ನವಾದ ಅಭಿಪ್ರಾಯಗಳಿರ್ತವೆ. ನಿಮ್ಮ ಒಂದು ವರ್ಷನೂ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗುತ್ತೆ. ಕೆಲವರು ನಿಮ್ಮನ್ನು ಟೀಕೆ ಮಾಡ್ತಾರೆ, ಇನ್ನೂ ಕೆಲವರು ನಿಮ್ಮನ್ನು ಹೊಗಳ್ತಾರೆ. ಆ ಎರಡನ್ನು ಹೆಂಗೆ ಸ್ವೀಕಾರ ಮಾಡ್ತೀರಿ, ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದು? ನೋಡೋದಕ್ಕೆ ಹೋಗಲ್ಲ, ಕಮೆಂಟ್ಗಳನ್ನ ನೋಡೋದಕ್ಕೆ ಹೋಗಲ್ಲ. ಇಗ್ನೋರ್ ಮೆಡಿಸಿನ್ನ ಗೊತ್ತಿಲ್ಲ, ನೋಡೋಷ್ಟು ಟೈಮೂ ಇಲ್ಲ ಅನ್ಸುತ್ತೆ, ಒಂದು ಸಮಯ ಕೂಡ ಇಲ್ಲ. ಜೊತೆಗೆ ಗೊತ್ತಿಲ್ಲ, ಅಲ್ಲಲ್ಲಿ ಅದರ ಪರಿಣಾಮ ನಾನು ಕಂಡಿದ್ದೀನಿ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಸರಿಯಾದ ದಿಕ್ಕಿನಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಸರಿಯಾದ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ನನಗೆ ಅನ್ಸುತ್ತೆ. ಮೊನ್ನೆ ಒಂದು ಬಿಫೆಸ್ನಲ್ಲಿ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಒಂದು ಸಿನಿಮಾ, ಒಂದು ತಮಿಳು ಸಿನಿಮಾ, ಆರ್ಮಿ ಬಗ್ಗೆ ಒಂದು ಸಿನಿಮಾ ಆಗಿತ್ತು. ಅದರದ್ದು ಒಂದು ಸೆಮಿನಾರ್ ನಡೀತಾ ಇತ್ತು. ಆ ಸೆಮಿನಾರ್ನಲ್ಲಿ ಸಾಧು ಸರ್ ನನ್ನ ಕರ್ಕೊಂಡೋಗಿ ಕೂರಿಸ್ಕೊಂಡ್ರು. ನಾನು ಏನಾದರೂ ಸಿನಿಮಾದ ಬಗ್ಗೆ, ಯಾಕಂದರೆ ಕಾಶ್ಮೀರದಲ್ಲಿ ಶೂಟ್ ಮಾಡಿರೋಂಥ ಸಿನಿಮಾ, ಕಾಶ್ಮೀರಿಗಳ ಸಮಸ್ಯೆ ಬಗ್ಗೆ ಏನಾದ್ರು ಮಾತಾಡ್ತಾರೆ ಯಾರಾದರೂ ಅಂತ ಅಂದ್ಕೊಂಡು, ಅದು ಪೂರ್ತಿ ಔಟ್ ಆ್ಯಂಡ್ ಔಟ್ ಒಬ್ಬ ಯೋಧನ ಬಗ್ಗೆ ಸಿನಿಮಾ. ಸೊ ಕಾಶ್ಮೀರಿ ಜನಗಳನ್ನು ಅಲ್ಲಿ ಟೆರರಿಸ್ಟ್ಗಳಾಗಿ ತೋರಿಸಿದ್ರು. ಅದರಲ್ಲಿ ಅಂದರೆ ಡೀಟೇಲ್ಡಾಗಿ ತೋರಿಸಿದ್ರು ಅದನ್ನೆಲ್ಲ. ಅದನ್ನು ಅದೇ ನೈಜತೆ ಅನ್ನೋ ಥರನೂ ತೋರಿಸಿದ್ರು. ಹಾಗಾಗಿ ಅದು ಚೆನ್ನಾಗಿ ಹಿಟ್ಟಾಯ್ತು. ಯಾಕಂದರೆ ನಮ್ಮಲ್ಲಿ ಅಗೇನ್ ದೇಶ ಅಂತ ವಿಷಯ ಬಂದರೆ ನಾವು ಎಲ್ಲ ಒಟ್ಟಿಗೆ ಸೇರಿಬಿಡ್ತೀವಲ್ಲ, ಅದರಲ್ಲಿ ಆ ಸರಿ ತಪ್ಪನ್ನು ನೋಡೋದೇ ಇಲ್ವಲ್ಲ. ಆರ್ಮಿ ಅಂದ ತಕ್ಷಣ ನಾವು ಅದನ್ನು ಹೊಗಳಲೇಬೇಕು ಅನ್ನೋವಂಥ ಕಡ್ಡಾಯಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಸೊ ಆ ಥರದ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಎಲ್ಲರೂ ಇದನ್ನೇ ಮಾತಾಡ್ತಾಯಿದ್ರು. ಇನ್ನೂ ಫಿಲ್ಮ್ ಫೆಸ್ಟಿವಲ್ಗೆ ಬಂದವರು ಯಾಕೆ ಆ ಥರದ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅಂತ ನನಗೂ ಗೊತ್ತಿಲ್ಲ. ಒಂದು ಫೀಮೇಲ್ ಆ್ಯಕ್ಟ್ರಿಗೆ ಹೀರೋ ನಿಮ್ಮ ಜೊತೆ ಹೆಂಗಿದ್ರು, ಫ್ಯಾಮಿಲಿ ಥರ ಇದ್ರಾ ಅಂತೆಲ್ಲ ಕೇಳ್ತಾರೆ. ಈ ಥರದ್ದೆಲ್ಲ ಯಾಕೆ ಪ್ರಶ್ನೆ ಕೇಳ್ತಾ ಇದ್ರೆ ನಾನು ಅಂದ್ಕೊಂಡೆ. ಕೊನೆಗೆ ನನಗೆ ತಡೆಯಕ್ಕಾಗ್ತದೆ, ನಾನು ಮೈಕ್ ಇಸ್ಕೊಂಡು ಕೇಳಬೇಕಾಯ್ತು, ಇದು ಕಾಶ್ಮೀರಿಗಳ ಬಗ್ಗೆ ಏನು ಹೇಳುತ್ತೆ ಈ ಸಿನಿಮಾ ಅಂತ ನಾನು ಕೇಳಬೇಕಾಯ್ತು. ಆ ಕಾಶ್ಮೀರಿಗಳನ್ನ ಅವ್ರು ಹೇಳಿದ್ರು ಡೈರೆಕ್ಟ್ರು, ಇಲ್ಲ ಕಾಂಟ್ರವರ್ಷಿಯಲ್ ಕ್ವೆಶನ್ ಇದು. ನಾನು ಕಾಂಟ್ರವರ್ಷಿಯಲ್ ಕ್ವೆಶನ್ ಅಲ್ಲ ಇದು, ನಾನೊಬ್ಬ ಸಾಮಾನ್ಯ ಮನುಷ್ಯಾಗಿ ನನ್ನ ಜಾಗದಲ್ಲಿ ನೀನು ಬಂದು ಸಿನಿಮಾ ತೆಗೆದ್ರಿ, ಕರ್ನಾಟಕದಲ್ಲಿ ಸಿನಿಮಾ ತೆಗಿತೀರಾ, ಕನ್ನಡಿಗರ ಬಗ್ಗೆ ಏನು ಹೇಳುತ್ತೆ ಸಿನಿಮಾ ಅಂತ ಕೇಳೋದು ನನ್ನ ಧರ್ಮ. ಹಾಗೆ ನಾನು ಭಾರತದಲ್ಲೊಂದು ಪ್ರಜೆಯಾಗಿ, ಭಾರತದ ಒಂದು ರಾಜ್ಯದ ಪ್ರಜೆಯ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ, ಇದು ಆರ್ಮಿಯವರ ಸಿನಿಮಾ, ಹಾಗಾಗಿ ನಾವು ಕಾಶ್ಮೀರಿಗಳನ್ನ ಒಳ್ಳೆಯವರ ಅನಿಸೋಲ್ಲ, ಅದು ಹೆಂಗೆ ಸಾಧ್ಯಕ ಇಲ್ಲ. ಸಿನಿಮಾ ಏನು ಬೇಕಾದ್ರೂ ಮಾಡ್ಬೋದು,
ಸಿನಿಮಾ ತುಂಬ ಪವರ್ಫುಲ್ ಮೀಡಿಯಂ. ಇದ್ರ ಮೂಲಕ ಏನು ಮಾಡ್ತಾ ಇದ್ದೀರಾ ಅಂದರೆ ಕಾಶ್ಮೀರಿಗಳ ಬಗ್ಗೆ ದ್ವೇಷ ಹುಟ್ಟಾಕ್ತಾ ಇದ್ದೀರಾ. ಸರಿ ಬಿಡಿ, ನಿಮಗೆ ಸಾಧ್ಯ ಆಗಲಿಲ್ಲ, ಯಾಕಂದರೆ ಆರ್ಮಿ ಪರ್ಮಿಷನ್ ತೊಗೋಬೇಕಾಗಿತ್ತು, ಅದೆಲ್ಲ ಹೇಳಿದ್ರು. ಆರ್ಮಿ ಸೆನ್ಸಾರ್ ಮಾಡ್ತಾ ಅಂತ ಕೇಳಿದೆ. ಇಲ್ಲ, ಸೆನ್ಸಾರ್ ಮಾಡಲ್ಲ, ಬರೀ ಅವರು ಕ್ಯಾಪ್ ಸರಿ ಇದೆಯಾ, ಯೂನಿಫಾರ್ಮ್ ಸರಿ ಇದೆಯಾ ಅಷ್ಟೇ ನೋಡೋದು. ಇಲ್ಲ, ಸೆನ್ಸರಿಂಗ್ ಆಗುತ್ತೆ. ಯಾಕಂದರೆ ಆರ್ಮಿ ಅದರ ಇಂಟಿಗ್ರಿಟಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅದರ ಬಗ್ಗೆ ಯಾರೇ ಕ್ವೆಶನ್ ಮಾಡಿದ್ರು ಅದನ್ನು ಅದನ್ನು ತುಂಬ ಆಲೋಚನೆ ಮಾಡುವಂಥ ಸನ್ನಿವೇಶ ನಮ್ಮಲ್ಲಿದೆ. ಸೊ ಈಗಲೂ ಅಷ್ಟೇ, ನೀವು ಆರ್ಮಿ ಬಗ್ಗೆ ಏನಾದ್ರು ಮಾತಾಡೋದು, ಈಗಲೇ ರಫೇಲ್ ವಿಮಾನ ಬಿತ್ತು ಅಂತ ಹೇಳ್ಕೊಳ್ಳೋದಕ್ಕೆ ಇವರೇ ಯೋಚನೆ ಮಾಡ್ತಾ ಇದ್ದಾರಲ್ಲ, ಯಾಕಂದರೆ ಭಯ. ಅದ್ರ ಬಗ್ಗೆ ಹೇಳಿದ್ರೆ ನಾವು ದೇಶ ವಿರೋಧಿಗಳಾಗ್ಬಿಡ್ತೀವಿ ಅಂತ ಇವರಿಗೆ ಆಡಳಿತ ಪಕ್ಷದವ್ರಿಗೆ ಭಯ ಆಯ್ತಿಲ್ಲ. ಸೊ ಈ ಥರದ ಪರಿಸ್ಥಿತಿಯಲ್ಲಿ ಕೊನೆಗೆ ಕಾಶ್ಮೀರ ಓಕೆ, ಕಾಶ್ಮೀರದ ಜನಗಳ ಬಗ್ಗೆ ನಿಮ್ಮ ಅನುಭವ ಹೇಳಿ ಅಷ್ಟೇ, ಶೂಟಿಂಗ್ ಅನುಭವ ಹೇಳಿ ಸಾಕು. ಅವ್ರು ಹೇಳಿದ್ರು ತುಂಬ ಖುಷಿ ಅನ್ನಿಸ್ತು, ತುಂಬ ಒಳ್ಳೆಯ ಜನ, ನಮ್ಮ ತಮಿಳರ ಥರನೇ ಇದ್ದರು ಅವರು. ಅವ್ರಿಗೆ ಅವ್ರದ್ದೇ ಸಂಸ್ಕೃತಿ, ಅವರ ಭಾಷೆ, ಕಾಶ್ಮೀರಿ ಭಾಷೆ, ಇದರಲ್ಲಿ ಎಲ್ಲದ್ರ ಬಗ್ಗೆನೂ ತುಂಬ ಹೆಮ್ಮೆ ಇದೆ. ತುಂಬ ಒಳ್ಳೆಯ ಜನ, ತುಂಬ ಒಳ್ಳೆಯ ಅಂದರೆ ಒಳ್ಳೆಯ ನಡತೆ ಇದ್ದ ಜನ ಅಂತ ಹೇಳಿದ್ರು. ನಾನಷ್ಟೇ ಹೇಳಿದೆ, ಇಷ್ಟೇ ತಾನೇ ನನಗೂ ಬೇಕಾಗಿದ್ದು. ಇದನ್ನು ನಿಮ್ಮ ಸಿನಿಮಾಲ್ ತೋರಿಸಿದ್ರೆ ತುಂಬ ಖುಷಿ ಪಡ್ತಾ ಇದ್ದೆ ನಾನು. ಪರವಾಗಿಲ್ಲ, ನಿಮ್ಮ ಪರ್ಸನಲ್ ಒಪಿನಿಯನ್ ನೀವು ಹೇಳಿದ್ರಿ, ಎಲ್ಲ ಕಾಶ್ಮೀರಿಗಳು ಆತಂಕವಾದಿಗಳಲ್ಲ ಅಂತ ತುಂಬ ಕ್ಲಿಯರಾಗಿ ಹೇಳಿದ್ರಿ, ಧನ್ಯವಾದ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಏನಾಯಿತು, 4-5 ಜನ ಮಕ್ಕಳು ಬಂದರು, ಹುಡುಗರು ಬಂತು. ಸರ್, ನಾವು ಪ್ರಶ್ನೆ ಕೇಳಬೇಕು ಅಂತಿದ್ವಿ, ಈ ಥರದ ಪ್ರಶ್ನೆಗಳನ್ನ, ಆದರೆ ಏನು ಅನ್ಕೋತಾರೋ ಅಂತ ಕೇಳಲಿಲ್ಲ. ನಾನು ಅದೇ ಹೇಳಿದೆ, ಇಲ್ಲ ನೀವು ಪ್ರಶ್ನೆಗಳನ್ನ ಕೇಳಬೇಕು. ಆಗಲೇ ಒಬ್ಬ ಸಿನಿಮಾ ಮೇಕರ್ಗೂ ಅಥವಾ ಯಾರೋ ಒಬ್ಬ ಏನು ಮಾತಾಡ್ತಾನೋ ಒಬ್ಬ ಮಾತುಗಾರನಿಗೂ ಅಥವಾ ಒಬ್ಬ ರಾಜಕಾರಣಿಗೂ ಅವನ ಆಲೋಚನೆಗಳನ್ನ ಅವನೇ ಪ್ರಶ್ನಿಸ್ಕೊಳ್ಳೋಕೆ ಸಾಧ್ಯ. ನಿಮ್ಮಲ್ಲಿ ಪ್ರಶ್ನೆ ಹುಟ್ಟಾಕಬೇಕು, ನೀವು ಅವನಲ್ಲಿ ಪ್ರಶ್ನೆ ಹುಟ್ಟಾಕಬೇಕು, ನೀವು ಪ್ರಶ್ನೆ ಕೇಳಬೇಕು ಅಂತ. ಸೊ ನಾನು ಮಾತಾಡ್ತಿರೋ ದಾರಿಯಲ್ಲಿ ಇನ್ನೊಂದಷ್ಟು ಜನ ಹುಡುಗರು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಪ್ರಶ್ನೆ ಕೇಳೋಕ್ಕಾಗ್ತಿಲ್ಲ, ನಾನು ಕೇಳುವಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ, ಹಾಗಾಗಿ ಕೇಳ್ತಾ ಇದ್ದೀನಿ ಅನ್ನೋದು ನನಗೆ ಒಂದು ಸರಿಯಾದ ದಾರಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಥವಾ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಜೊತೆಗೆ ಮಾತಾಡಲೇಬೇಕು ಅನ್ನೋ ಅನಿವಾರ್ಯತೆಯನ್ನು ಕೂಡ ಸೃಷ್ಟಿ ಮಾಡ್ತು. ಸರ್, ಇನ್ನು ಮಾಧ್ಯಮಕ್ಕೆ ಅದರದ್ದೇ ಆದಂಥ ಜವಾಬ್ದಾರಿ ಇದೆ. ಇನ್ನು ಫ್ರೀಡಮ್ ಟಿವಿ ಸರ್, ನಮ್ಮ ಟ್ಯಾಗ್ಲೈನೇ ಪವರ್ ಆಫ್ ಕಾಮನ್ ಮ್ಯಾನ್, ಜನಸಾಮಾನ್ಯರ ಶಕ್ತಿ ಅನ್ನೋದು. ಈ ಟ್ಯಾಗ್ಲೈನ್ ಬಗ್ಗೆ ಏನು ಅಭಿಪ್ರಾಯ ಸರ್? ಅದಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ ನಾನು. ಇವತ್ತಿಗೆ ಮುಖ್ಯವಾಣಿ ಮಾಧ್ಯಮಗಳೆಲ್ಲ ಹೆಚ್ಚು ಕಡಿಮೆ ಬಂಡವಾಳಶಾಹಿಗಳ ರಾಜಕಾರಣಿಗಳ ಹಿಡಿತದಲ್ಲಿ ಹೋಗಿ ಸಿಕ್ಕಾಕೊಂಡು ಜನಗಳ ದನಿ ಆಗಬೇಕಾದಂಥ ನಾವು ಪ್ರಜಾಪ್ರಭುತ್ವದ ಒಂದು ಸ್ತಂಭಗಳಲ್ಲಿ ಇದು ಮಾಧ್ಯಮ ಕೂಡ ಅಂತ ಹೇಳ್ತೀವಿ. ಜನಗಳ ಪ್ರಶ್ನೆಗಳೇ ತಿಳಿಬೇಕಾದಂಥದ್ದು ಇವತ್ತು ಬರೀ ಆಡಳಿತ ಮಾಡ್ತಾ ಇರುವಂಥ ಅಥವಾ ಪವರ್ ಯಾರ ಕೈಗಿದೆಯೋ, ಶಕ್ತಿ ಇರೋರ ದನಿಯಾಗಿ ಮಾರ್ಪಾಡಾಗಿರುವಾಗ ನೀವು ಈ ಥರದ ಒಂದು ಟ್ಯಾಗ್ಲೈನ್ ಇಟ್ಟಿರೋದೇ ತುಂಬ ಖುಷಿಯ ವಿಷಯ. ಜೊತೆಗೆ ಆ ಥರದ ದನಿಯನ್ನು ಕೂಡ ನಿಮ್ಮಲ್ಲಿ ನಾನು ನೋಡಿದ್ದೀನಿ, ಹಾಗಾಗಿ ನಾನು ಇಲ್ಲಿ ಬಂದು ಕೂತೀನಿ. ಅದರ್ವೈಸ್ ನಾನು ಆ ಥರದ ಚಾನಲ್ಗಳಿಗೆ ಹೋಗೋದಿಲ್ಲ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಕ್ರಿಕೆಟ್ನ ಹೆಚ್ಚು ಕ್ರೇಜ್ ಇರ್ತಕ್ಕಂಥ ವ್ಯಕ್ತಿ ನೀವು. ಇತ್ತು, ಅದನ್ನು ಬಳಕೆ ಆಗ್ತಾ ಇದೆಯಲ್ಲ, ಹಾಗಾಗಿ ಜನಗಳನ್ನ ಹೊಡೆಯೋದಕ್ಕೆ ಬಳಕೆ ಆದಾಗ ಅಥವಾ ನಾವು ಖುಷಿ ಪಡ್ತಾ ಇದ್ವಿ, ನಮಗೂ ಬೇಜಾರಾಗೋದು, ಯಾರೋ ಹೊಡೋದಕ್ಕೆ ಬೈಕೋತಾ ಇದ್ವಿ, ಯಾರೋ ಸ್ಲೋ ಆಡಿದ್ರೆ ಬೈಕೋತಾ ಇದ್ವಿ. ನಮ್ಗೆ ಸ್ಲೋ ಆಡಿದ್ರೆ ತಪ್ಪು ಅಂತ ಅನ್ಸುತ್ತೆ, ಯಾಕಂದರೆ ಕ್ರಿಕೆಟ್ ಅಷ್ಟಾಗಿ ಅರಿವಿರಲಿಲ್ಲವಲ್ಲ. ಫಾಸ್ಟಾಗಿ ಆಡ್ಬಿಡದೆ, ಅಂದರೆ ಯಾವುದು ಎಂಟರ್ಟೈನಿಂಗ್ ಆಗಿರುತ್ತೋ ಅದೇ ನಮಗೆ ಮುಖ್ಯ ಆಗಿತ್ತು ಮುಂಚೆ ಎಲ್ಲ. ಬಟ್ ಸ್ಟಿಲ್ ಕ್ರಿಕೆಟ್ನಿಂದ ಸುಮಾರು ಕಲ್ತಿದ್ದೀನಿ ಕೂಡ. ಯಾಕಂದರೆ ಆವಾಗ ನಾನು ಫ್ಯಾನ್ ಆಗಿದ್ದು ಅಂತಾರೆ ಕಪಿಲ್ ದೇವ್ ಅವರಿಗೆ. ಆಗ ಎಷ್ಟೊಂದು ತುಂಬ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳು ಎಲ್ಲರೂ ಇದ್ದರು. ಬಟ್ ಕಪಿಲ್ ದೇವ್ ತುಂಬ ತಳವರ್ಗದಿಂದ ಬಂದು, ಭಾಷೆ ಗೊತ್ತಿದೆ, ಇಂಗ್ಲೀಷ್ ಗೊತ್ತಿಲ್ಲದೆ, ಇಂಗ್ಲೀಷ್ ಮಾತಾಡೋರ ಮಧ್ಯೆ ಇಂಗ್ಲೀಷ್ ಆಡೋ ಅಂಥ ಆಟನ ಆ ಲೆವೆಲಿಗೆ ಬಂದು, ಅದು ಕೃಷ್ಣಮಾಚಾರ್ಯ ಶ್ರೀಕಾಂತ್ ಸುಮಾರು ಕಡೆ ಹೇಳಿದಾರಲ್ಲ, ಸುಮ್ಮನೆ ನಾವು ಟ್ರಿಪ್ಗೆ ಅಂತ ಹೋಗಿದ್ವಿ ಅಷ್ಟೇ, ಹಂಗೆ ಸೆಕೆಂಡ್ ಹನಿಮೂನ್ ಅಂತ, ಹಂಗೆ ಲಂಡನ್ಗೆ ಇಲ್ಲಿಂದ ಅಮೆರಿಕ ಆಗೋದು ಏನೋ ಪ್ಲಾನ್ ಇತ್ತು. ಇವನೊಬ್ಬ ಹುಚ್ಚ, ಇವನು ನಾವು ವರ್ಲ್ಡ್ ಕಪ್ ಗೆಲ್ತೀವಿ ಅಂತ ಹೇಳ್ದ. ಅದು ಯಾರ ವಿರುದ್ಧ? ವೆಸ್ಟ್ ಇಂಡೀಸ್ನಂಥ ಪ್ಲೇಯರ್ಗಳ ವಿರುದ್ಧ. ಅವಾಗೆಲ್ಲ ಅಂಥಂಥ ಪ್ಲೇಯರ್ಗಳಿದ್ದಾಗ ಸೊ ಕನಸು ಕಾಣುವಂಥ ಒಂದು ಹುಚ್ಚನ್ನು ಹಿಡಿಸಿದಂಥ ವ್ಯಕ್ತಿ ಕಪಿಲ್ ದೇವ್. ಹಾಗಾಗಿ ಕಪಿಲ್ ದೇವ್ನ ತುಂಬ ಇಷ್ಟಪಡ್ತಾ ಇದ್ದಾನೆ. ಅವರ ಬೌಲಿಂಗ್ ಸ್ಟೈಲೆಲ್ಲ ಕಾಪಿ ಮಾಡ್ತಾ ಇದ್ದೆ ಅವಾಗ. ಓಕೆ. ಇತ್ತೀಚೆಗೆ ಅದು ಕ್ರಿಕೆಟ್ ಅನ್ನೋದು ಒಂದು ಆಟ, ಜೆಂಟಲ್ಮನ್ಸ್ ಗೇಮ್ ಬೇರೆ ಆಗಿದ್ದು. ಈಗ ಪೂರ್ತಿ ಈಗ ಸ್ಲೆಡ್ಜಿಂಗ್ ಮಾಡೋದು, ಒಂದು ಟೀಮ್ಗೂ ಇನ್ನೊಂದು ಟೀಮ್ಗೂ ಹೊಡೆದಾಟದ ಲೆವೆಲ್ಗೆ ಕ್ರಿಕೆಟ್ ಆಡೋದೆಲ್ಲ ನನಗೆ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ದೂರನೇ, ಬಟ್ ಸ್ಟಿಲ್ ಫಾಲೋ ಮಾಡ್ತೀನಿ. ಟೆನ್ಷನ್ ಆಗಿಬಿಡುತ್ತೆ ನೋಡಿದ್ರೆ, ಹಂಗಾಗಿ ನೋಡೋದಿಲ್ಲ ಇತ್ತೀಚೆಗೆ. ಓಕೆ. ಆ್ಯಂಡ್ ಸರ್, ಈ ವೀರಪ್ಪನ್ ಸಂಬಂಧಪಟ್ಟಂತೆ ಸಿನಿಮಾ ಬಂತಲ್ಲ ಸರ್, ಅದರಲ್ಲಿ ವೀರಪ್ಪನ್ನ ನಾವು ನೋಡಿ, ಅಂದರೆ ಫೋಟೋಗಳನ್ನು ನೋಡಿ ಭಯ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ನಿಮ್ಮನ್ನು ನೋಡಿ ಭಯ ಆಗ್ತಾ ಇತ್ತು ನಮಗೆ. ಸೊ ಅದು ವೆರಿ ಥ್ರಿಲ್ಲಿಂಗ್ ಮೂವಿನ ಸರ್, ಅದು ಹೆಂಗೆ ಅದ್ರದ್ದೊಂದು ಕ್ಯೂರಿಯಾಸಿಟಿ ಹೇಳಿ ನನಗೆ. ಅಂದರೆ ವೀರಪ್ಪನ್ ಒಂದು ಅದರ ಮಾಧ್ಯಮಗಳ ಪಾಲು ಇದೆ. ವೀರಪ್ಪನ್ ಒಂದು ದಂತಕಥೆಯನ್ನಾಗಿ ಮಾಡಿಬಿಟ್ರಲ್ಲ. ಒಬ್ಬ ಕಾಡುಗಳ್ಳ, ಜೊತೆಗೆ ನರಹಂತಕ. ಯಾಕಂದರೆ ಅವನಿಗೆ ಅಲ್ಲಿ ಈಸಿ ಆಯಿತು ಅದು ಅಷ್ಟೇ. ಅವನ ಟೆರೇನ್, ಅವನ ಸುತ್ತ ಇದ್ದಂಥ ರಾಜಕೀಯ ಪರಿಸ್ಥಿತಿ, ಅವನ ಲೊಕೇಶನ್, ಜಾಗ್ರಫಿ,
ಮೂರು ರಾಜ್ಯಗಳ ಮಧ್ಯದಲ್ಲಿ ಇದ್ನಲ್ಲ ಅವನು. ಸೊ ಯಾವ ರಾಜ್ಯಕ್ಕೂ ಸೇರದೆ, ಈ ರಾಜ್ಯಗಳ ಮಧ್ಯೆ ಕೋಆರ್ಡಿನೇಷನ್ ಇಲ್ಲದೆ, ಈ ರಾಜ್ಯದ ಪೊಲೀಸರ ಮಧ್ಯೆ ಕೋಆರ್ಡಿನೇಷನ್ ಇಲ್ಲದೆ ಅವನಿಗೆ ಒಂದು ಫ್ರೀ ಹ್ಯಾಂಡ್ ಸಿಕ್ಕಿತ್ತು. ಜೊತೆಗೆ ರಾಜಕಾರಣಿಗಳ ಇನ್ವಾಲ್ವ್ಮೆಂಟು ಖಂಡಿತ ಇತ್ತು ಅನಿಸುತ್ತೆ. ಸೊ ಹೀಗೆಲ್ಲ ಆಗಿ ಒಬ್ಬ ಸಾಧಾರಣ ಕಾಡುಗಳ ಅಷ್ಟು ದೊಡ್ಡ ಒಬ್ಬ ದರೋಡೆಕೋರನ ಥರ ಬೆಳೆದಿತ್ತು. ನಿಜವಾಗ್ಲೂ ಒಂದು ಕ್ರಿಮಿನಲ್ ಹಿಸ್ಟ್ರಿಯ ತುಂಬ ಸ್ಟಡಿ ಮಾಡಬೇಕಾದಂಥ ಸಬ್ಜೆಕ್ಟ್ ಅನ್ಸುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ವೀರಪ್ಪನ್. ನನಗೆ ಬಂದಿದ್ದು ಬೈ ಚಾನ್ಸ್ ಬಂತು, ಹೆಂಗೆ ಅಂತ ಗೊತ್ತಿರಲಿಲ್ಲ. ಉದ್ದ ಮೂಗಿರೋದಕ್ಕೆ ಅಂತಿರ್ಬೋದು. ಇವರು ರಮೇಶ್ವರನ್ ಕೇಳಬೇಕು ಏನಕ್ಕೆ ಅಂತ. ಬಟ್ ಲುಕ್ ವರ್ಕ್ ಆಯಿತು ನಮಗೆ. ಅದಾದ ನಂತರ ಸುಮಾರು ಸ್ಕ್ರಿಪ್ಟ್ ಲೆವೆಲಲ್ಲಿ ಕೂಡ ನನ್ನ ಜೊತೆಗೆ ಅವರು ಎಲ್ಲ ಕಡೆಯೂ ಕರ್ಕೊಂಡು ಹೋಗ್ತಾರೆ. ರಿಸರ್ಚ್ ಆ್ಯಕ್ಚುಲಿ ಹೆಲ್ಪ್ ಆಯಿತು ಸುಮಾರು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ. ಬಟ್ ಸುಮಾರು ವಿಷಯಗಳನ್ನ ಆ ಸಿನಿಮಾದಲ್ಲಿ ಹೇಳೋಕ್ಕಾಗದೇ ಇರೋ ದುಃಖ ನನಗಿದೆ, ನೋವು ನನಗಿದೆ. ಸುಮಾರು ವಿಷಯಗಳನ್ನ ಹೇಳಬೇಕಾಗಿತ್ತು ಅಲ್ಲಿ. ಬರೀ ವೀರಪ್ಪನ್ ಅನ್ನೋದು ಒಂದು ಕಮರ್ಷಿಯಲ್ ಆಗಿ ಥ್ರಿಲ್ಲಿಂಗ್ ವಿಷಯ ಸಿನಿಮಾಗೆ. ಬಟ್ ವೀರಪ್ಪನಿಂದ ಅಲ್ಲಿ ನೋವು ಅನುಭವಿಸಿದ ಪೂರ್ತಿ ಜನತೆನೇ ದೊಡ್ಡ ಕತೆ. ಅವ್ರದ್ದೆಲ್ಲ ದೊಡ್ಡ ದೊಡ್ಡ ಕತೆಗಳಿವೆ. ಒಬ್ಬೊಬ್ರದ್ದು ಒಂದೊಂದು ಕತೆ ಆಗುತ್ತೆ ಮಾಡ್ತಾ ಹೋದರೆ. ಸುಮಾರು ಜನ ಜೀವ ಕಳ್ಕೊಂಡ ಪೊಲೀಸ್ನವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಕತೆ ಇದೆ. ಸೊ ಸುಮಾರು ಹೇಳೋಕ್ಕಾಗಲಿಲ್ಲ ವಿಷಯಗಳ ಸಿನಿಮಾದಲ್ಲಿ. ಅದೇ ಸ್ಕ್ರಿಪ್ಟ್ ಲೆವೆಲಿಂದ ಜೊತೆಲಿ ಆವಾಗ ಸುಮಾರು ಕಡೆ ಜಗಳನೇ ಆಗೋದು. ನಾ ಹೇಳ್ತಾ ಇದ್ದೆ ರಮೇಶ್ ಸರಿ, ಸರಿ ಬಿಡಿ, ನಮ್ಮ ಸಿನಿಮಾ, ನಾನು ಒಂದು ಸಿನಿಮಾ ಮಾಡ್ತೀನಿ, ಅವಾಗ ಮಾಡ್ಕೊತೀನಿ ಇದನ್ನೆಲ್ಲ. ಅವ್ರಿಗೆ ಗೊತ್ತು ಏನು ಮಾಡಿದ್ರೆ ಸಿನಿಮಾ ಹೆಂಗೆ ಮಾಡಿದ್ರೆ ಈಚೆಗೆ ಬರುತ್ತೆ ಅಂತ. ಸೊ ಹಾಗಾಗಿ ಸಿನಿಮಾ ಈಚೆಗೆ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಳಿಸ್ಕೊಂಡ್ರು ಅವರು ಕೊನೆಯಲ್ಲಿ. ಬಟ್ ಆದಷ್ಟು ಅಂದರೆ ಯಾವುದೂ ಫ್ಯಾಕ್ಟ್ಸಿಂದ ದೂರ ಇಲ್ಲ, ಬಟ್ ಸುಮಾರು ವಿಷಯಗಳನ್ನ ಹೇಳೋಕ್ಕಾಗಲಿಲ್ಲ. ಅದರ ನೋವು ನನಗೆ. ಭಾಗಶಃ ವೀರಪ್ಪನ್ ಇದ್ದ ಸ್ಥಳ ಓದು ಜಾಗದಲ್ಲಿ ನಿಮ್ಮದು ಆಲ್ಮೋಸ್ಟ್ ಶೂಟ್ ಆಗಿರುವಂಥ. ಹೌದು, ಅಲ್ಲೇ ಮಾಡಿದ್ರು. ಏನಕ್ಕೆ ಅಂದರೆ ಜಾಗ್ರಫಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ವೀರಪ್ಪನ್ ಇವ್ರನ್ನೆಲ್ಲ ಈಗ ಅಷ್ಟೊಂದು ದೊಡ್ಡ ಸೈನ್ಯ, ಪೊಲೀಸ್ ಬಲ ಎಲ್ಲ ಹೋಗಿ ಹೊಡೆಯೋಕ್ಕಾಗಲಿಲ್ಲ ವೀರಪ್ಪನ ಅಂದರೆ ವೀರಪ್ಪನ್ ಅಷ್ಟೊಂದು ಪವರ್ಫುಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ ನಾವು. ಅದಲ್ಲ, ಆ ಜಾಗ್ರಫಿ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಆ ಜಾಗದ ಬಗ್ಗೆ ಅವನಿಗಿದ್ದ ನಾಲೆಡ್ಜ್ ಇದೆಯಲ್ಲ, ಅದು ಯಾರಿಗೂ ಇಲ್ಲ. ಯಾಕಂದರೆ ಅಲ್ಲೇ ಹುಟ್ಟಿದವನು. ಸೊ ಅವನ ಹುಟ್ಟಿದ ಜಾಗ ಆಗಿರೋದ್ರಿಂದ, ಅವನು ಹುಟ್ಟಿ ಬೆಳೆದ ಜಾಗ, ಜೊತೆಗೆ ಕಾಡು. ಆ ಕಾಡನ್ನು ಹೊರಗಡೆಯಿಂದ ಹೋದವರು ಎಷ್ಟೇ ಮಾಡಿದ್ರು ಅದು ಅರ್ಥ ಮಾಡ್ಕೊಳ್ಳೋಕೆ ತುಂಬ ಟೈಮ್ ಬೇಕಾಗುತ್ತೆ. ಅಲ್ಲೊಂದು 10 ವರ್ಷ ಇದ್ದರೆ ಮೋಸ್ಟ್ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ನ ಲೆವೆಲ್ಗೆ ಎದುರುಗಡೆ ನಿಂತ್ಕೊಬೋದೇನೋ. ಆ ಕಾಡು ನೋಡಿದ್ರೆ ಗೊತ್ತಾಗುತ್ತೆ, ಅಷ್ಟು ದೊಡ್ಡ ಕಾಡು, ಸಾವಿರಾರು ಸ್ಕ್ವೇರ್ ಕಿಲೋಮೀಟರ್ಗಳ ಕಾಡು. ಅಲ್ಲಿ ವೀರಪ್ಪನಲ್ಲ, ನಾನೇ ಹೋದ್ರೂ ನಾನು ಹಿಡಿಯೋಕ್ಕಾಗಲ್ಲ, ಕಷ್ಟ, ತುಂಬ ಕಷ್ಟ ಅಂತ ಅರಣ್ಯ, ದೊಡ್ಡ ಅರಣ್ಯ, ಜೊತೆಗೆ 3 ರಾಜ್ಯಗಳನ್ನು ಸೇರಿದಂಥ ಅರಣ್ಯ. ಸೊ ಜಾಗ್ರಫಿ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ಅದೇ ಜಾಗಗಳು ಶೂಟ್ ಮಾಡೋದು. ಆ್ಯಂಡ್ ಸರ್, ನಿಮ್ಮ ಜೊತೆ ಕೇಳಲೇಬೇಕು, OTT ವರ್ಸಸ್ ಥಿಯೇಟರ್ ನಿಮ್ಮ ವರ್ಷನ್ ಗೊತ್ತಿಲ್ಲ. ಅದು ಹೆಂಗೆ ನಾವು ಹೊಸದಾಗಿ ಏನಾದ್ರು ಬಂದಾಗ ಇದರಿಂದ ಏನೋ ಆಗುತ್ತೆ ಅನ್ಕೋತೀವಿ. ಥಿಯೇಟ್ರಲ್ಲಿ ಕಷ್ಟಗಳಿತ್ತು. ಸೊ ಥಿಯೇಟ್ರಲ್ಲಿದ್ದಾಗ ತುಂಬ ಕಷ್ಟ. ಈಗ OTT ಬಂತು, ನಮಗೇನೋ ಆಯಿತು ಅಂತ ಅಂದ್ಕೊಂಡ್ವಿ. OTT ಬಂದಾಗ ಹೊಸ ಸಿನಿಮಾಗಳಿಗೆ ಅಥವಾ ಹೊಸ ಪ್ರಯತ್ನಗಳಿಗೆ, ಸಣ್ಣ ಸಿನಿಮಾಗಳಿಗೆ ಎಲ್ಲ ತುಂಬ ಇದಾಗಿದೆ. ಯಾಕಂದರೆ ದೊಡ್ಡ ಸ್ಟಾರ್ ಸಿನಿಮಾಗಳು OTTಯನ್ನು TV ಥರ ನೋಡ್ತಾ ಇದ್ವು. ಟಿವಿಗೆ ಮೊದಲು ಹೋಗ್ಬಿಟ್ರೆ ಮರ್ಯಾದೆ ಹೋಗ್ಬಿಡುತ್ತೆ, ನಾವು TV ಆ್ಯಕ್ಟರ್ಗಳು ಆಗ್ಬಿಡ್ತೀವಿ ಅಂತ, ಅಥವಾ TV ಸ್ಟಾರ್ಗಳು ಆಗ್ಬಿಡ್ತೀವಿ ಅನ್ನೋ ಭಯ ಇತ್ತು ಅವ್ರಿಗೆ. ಆದರೆ ಕೊರೋನಾ ಬಂದು ಅದನ್ನೆಲ್ಲ ಬದಲಾಯಿಸ್ಬಿಡ್ತು ಅನಿಸುತ್ತೆ. ಕೊರೋನಾ ಬಂದ ನಂತರ ಅವ್ರಿಗೆ ಬೇರೆ ದಾರಿ ಇಲ್ಲ, ಥಿಯೇಟ್ರ್ಗಳೇ ಇರಲಿಲ್ಲ, ಥಿಯೇಟ್ರಿಗೆ ಬರೋಕ್ಕೆ ಜನ ಇರಲಿಲ್ಲ. ಸೊ OTTಗೆ ಬಂದು ಅದರಿಂದ ಏನಾಯಿತು ಸಮಸ್ಯೆ ಅಂದರೆ, OTTಯಲ್ಲಿ ಅವ್ರು ಸಿಕ್ಕಾಕೊಂಡು ಅವ್ರು ಬಂದು ಸೇರ್ಕೊಂಡ್ಬಿಟ್ರು. ಸಣ್ಣ ಸಿನಿಮಾಗಳಿಗೆ ಅಲ್ಲಿ ಜಾಗ ಇಲ್ಲದೆ ಹೋಯಿತು. ಸಣ್ಣ ಸಿನಿಮಾಗಳೆಲ್ಲ ಹೊರಗಡೆ ಬರಬೇಕಾಗ್ತದೆ. ಕಾರ್ಪೊರೇಟ್ಸ್ನಲ್ಲಿ ಒಂದು ಬಡ್ಜೆಟ್ ಅಂತ ಇರುತ್ತೆ. ನೀವು ಬಡ್ಜೆಟ್ ಅಂತ ಮಾಡಿದಾಗ ಈ ದೊಡ್ಡ ಸಿನಿಮಾಗಳು ಈಗ 100 ಕೋಟಿಯಲ್ಲಿ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರು ಮಾರಾಟನೂ 100 ಕೋಟಿಯಲ್ಲೇ ಮಾಡಬೇಕಾಗತ್ತೆ, ಯಾಕಂದರೆ ಅಷ್ಟು ಖರ್ಚು ಮಾಡಿರ್ತಾರಲ್ಲ. ಇದ್ರಲ್ಲಿ ಬಡ್ಜೆಟ್ ಒಂದು 300 ಕೋಟಿ ಇದೆ ಅಂತಂದರೆ 3 ಸಿನಿಮಾ ತೊಗೊಂಡ್ರೆ ಮುಗಿದಾಯಿತು, ಒಂದು ಬಡ್ಜೆಟ್ ಖಾಲಿ. ಚಿಕ್ಕ ಸಿನಿಮಾಗಳನ್ನ ಹೆಂಗೆ ಸಪೋರ್ಟ್ ಮಾಡ್ತಾರೆ? ಸೊ ದೊಡ್ಡ ತಿಮಿಂಗಿಲಗಳು ಅಂದರೆ ದೊಡ್ಡ ಸಿನಿಮಾಗಳು ಚಿಕ್ಕ ಸಿನಿಮಾಗಳನ್ನ ಕೊಲ್ತಾ ಇವೆ. ಹೀಗೆ ಅದನ್ನು ಅವರು ಯೋಚನೆ ಮಾಡಬೇಕು. ಇಷ್ಟು ದೊಡ್ಡ ಬಡ್ಜೆಟ್ನ ಮಾಡಬೇಕಾ, ಅವಶ್ಯಕತೆ ಇದೆಯಾ? ಚಿಕ್ಕ ಬಡ್ಜೆಟಲ್ಲಿ ಮಾಡಿದೆ, ಅಥವಾ ಒಂದು ಲೆವೆಲ್ಗೆ ಬಡ್ಜೆಟ್ನ ಕಟ್ ಡೌನ್ ಮಾಡಿಕೊಂಡ್ರೆ ಬೇರೆ ಸಿನಿಮಾಗಳಿಗೆ ಅವಕಾಶ ಆಗುತ್ತೆ. ಇಂಡೈರೆಕ್ಟಾಗಿ ಕೊಲ್ತಾ ಇದ್ದಾವೆ, ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟಾಗಿ ಕೊಲ್ತಾ ಇದ್ದೀವಿ. ಬಡ್ಜೆಟ್ನ ಜಾಸ್ತಿ ಮಾಡ್ತಾ ನಿಜ ಆ ಬಡ್ಜೆಟ್ಟು ಎಲ್ರಿಗೂ ಹಂಚಿಕೆ ಆಗಿರುತ್ತೆ, ಎಲ್ರಿಗೂ ಕೆಲಸ ಸಿಕ್ಕಿರುತ್ತೆ, ಅದರಲ್ಲೂ ನಿಜ. ಬಟ್ ಸ್ಟಿಲ್ ಸಿನಿಮಾ ಆ್ಯಸ್ ಅನ್ ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್. ಜನಗಳ ದನಿಯಾಗಿ ಸಿನಿಮಾ ಇದೆಯಲ್ಲ, ಜನಗಳ ದನಿ ಬರೀ 1-2 ದನಿ ಮಾತ್ರ ಕಳಿಸ್ತದೆ. ಈಗ ಜನಗಳ ದನಿಯಾದ ಸುಮಾರು ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಬದುಕೋಕ್ಕಾಗದೆ ಸತ್ತು ಹೋಗ್ತಾ ಇದೆ. ಸೊ ಎಲ್ಲರೂ ಸೇರಿ ಯೋಚನೆ ಮಾಡಿದ್ದಕ್ಕೆ ನಾನು ಪರಿಹಾರ ಕಂಡುಹಿಡ್ಕೋಬೇಕು ಅನ್ಸುತ್ತೆ. ಇದರಲ್ಲಿ ಈ ಥರದ ಫಿಲ್ಮ್ ಚೇಂಬರ್ಗಳು ಎಲ್ಲರೂ ಸಕ್ರಿಯವಾಗಿ ಇದರಲ್ಲಿ ಸ್ವಲ್ಪ ಆಲೋಚನೆ ಮಾಡಿ, ಯಾಕಂದರೆ ಅವ್ರಿಗೆ ಪವರ್ ಇರೋದು, ಅದನ್ನು ಏನಾದ್ರು ಬದಲಾಯಿಸ್ಬೋದು, ಏನಾದ್ರು ತರಲಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ಸ್ಟಾರ್ಗಳು ಯಾರು ಕೀ ಪ್ಲೇಯರ್ಸ್ ಇದ್ದಾರೆ, ಸ್ಟಾರ್ ಡೈರೆಕ್ಟರ್ಗಳು, ಸ್ಟಾರ್ ಪ್ರೊಡ್ಯೂಸರ್ಗಳು, ಇವ್ರುಗಳು ಬರೀ ದೊಡ್ಡ ಬಡ್ಜೆಟ್ ಮಾಡಿ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ದೊಡ್ಡ ಮಾಡ್ತೀವಿ ಅಂತ ಹೋಗದೆ, ಸಣ್ಣ ಸಿನಿಮಾಗಳು ನಮಗೆ ಮುಖ್ಯ ಅನ್ನೋದನ್ನ ತಿಳ್ಕೊಬೇಕು. ಎಲ್ಲರೂ ಮುಖ್ಯ, ಎಲ್ಲ ನಡೆದ್ನಲ್ಲ. ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ಒಂದೊಂದು ಕೀಟಕ್ಕೂ ಅದರದ್ದೇ ಆದ ಮಹತ್ವ ಇದೆ, ಅದರದ್ದೇ ಆದ ಪಾಲಿದೆ, ಜಾಗ ಇದೆ, ಕೆಲಸ ಇದೆ. ಸೊ ಎಲ್ರಿಗೂ ಅವಕಾಶ ಮಾಡಿಕೊಟ್ರೆ ನಮ್ಮ ಸಮಾಜ ಆ್ಯಕ್ಚುಲಾಗಿ ಸಂಪೂರ್ಣವಾಗಿರುತ್ತೆ, ಪರಿಪೂರ್ಣ ಆಗಿರುತ್ತೆ.
ಇನ್ನು ಇವತ್ತಿನ ಪಾಡ್ಕಾಸ್ಟ್ನ ಕಡೆಯ ಘಟ್ಟದಲ್ಲಿದ್ದೀವಿ ಸರ್ ನಾವು. 2025 ಈಗ ಎಷ್ಟು ಪ್ರಾಜೆಕ್ಟ್ ನಿಮ್ಮ ಕೈಯಲ್ಲಿದೆ? ಪುಟ್ಟ ಸಿನಿಮಾಗಳು ಒಂದಷ್ಟಿದೆ. ದೊಡ್ಡ ಬ್ಯುಸಿ ಆಗಿದ್ದೀರಿ? ಹಾಂ, ಬ್ಯುಸಿ ಅಂತಲೇ ಹೇಳ್ಬೋದು ಅದನ್ನು. ಅನ್ಸುತ್ತೆ ಏನೋ ಒಂದು ಕೆಲಸ ಅಂತ ಇದ್ದೇ ಇರುತ್ತಲ್ಲ. ನಾನೇ ಮಾಡ್ತಾ ಇರೋದು ಒಂದು ಸಿನಿಮಾ, ಒಂದು ಪುಟ್ಟ ಸಿನಿಮಾ, ಅದು ತುಂಬ ದಿವಸದಿಂದ ಮಾಡ್ತಾ ಇದ್ದೀನಿ. ಸೊ ಸಿನಿಮಾಲ್ಲಿ ಆ್ಯಕ್ಟಿಂಗ್ ಬೇರೆ ಮಾಡ್ತಾ ಇರೋದು, ಒಳ್ಳೆ ರೋಲ್ ಬಂದಾಗ ಬಿಡೋಕ್ಕಾಗಲ್ಲ. ಹಾಗೆ ಸಿಗಾಕೊಂಡು 2-3 ವರ್ಷ ತಳ್ಳಿಬಿಟ್ಟೆ ಅದನ್ನ. ಈಗ ಮುಗಿಸ್ಬೇಕಿದೆ. ಸಣ್ಣ ಸಣ್ಣ ಸಿನಿಮಾಗಳು, ಇಂಟ್ರೆಸ್ಟಿಂಗ್ ಆದ ಸಿನಿಮಾಗಳು ಒಂದಷ್ಟು ಆಗ್ತಾ ಇದೆ. ಸಿದ್ದು ಜೊತೆ ಒಂದು ಸಿನಿಮಾ ಆಗ್ತಾ ಇದೆ, ಆಯಿತು, ಆಲ್ಮೋಸ್ಟ್ ಮುಗಿಸಿದ್ವಿ ಅದನ್ನು. ಇನ್ನೊಂದಷ್ಟು ಹೊಸ ಫಿಲ್ಮ್ ಮೇಕರ್ಸ್ ಜೊತೆಗೆ ಒಂದಷ್ಟು ಸಿನಿಮಾಗಳಾಗ್ತಾಯಿದೆ. ಖುಷಿ ಇದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ನಿಮ್ಮ ಅಭಿಮಾನಿಗಳು ನಿಮ್ಮ ಸಾಹಸನ ಕಾಪಿ ಮಾಡೋರಿದ್ದಾರೆ, ಕೆಲವರು ನಿಮ್ಮ ಚಿಂತನೆಗಳನ್ನು ಅನುಕರಿಸೋರಿದ್ದಾರೆ, ಇನ್ನು ಕೆಲವರು ಬೇರೆ ಬೇರೆ ಥರದಲ್ಲಿ ನಿಮ್ಮನ್ನು ಮಾದರಿಯಾಗಿ ಇಟ್ಕೊಂಡಿರ್ತಾರೆ ಸರ್. ಅಂತಹವರಿಗೆ ಏನೇನು ಮಾದರಿ ಆಗ್ಬೋದು? ನೀವು ಏನೇನ ಕಾಪಿ ಮಾಡ್ಕೋಬೋದು ಅವರು? ನಿಮ್ಮಿಂದ ಏನೂ ಕಾಪಿ ಮಾಡಬಾರ್ದು ಅನ್ಸುತ್ತೆ ನನಗೆ. ಇನ್ನೊಬ್ಬರಿಂದ ಏನೂ ಕಾಪಿ ಮಾಡಬಾರ್ದು. ಸ್ವಂತಕ್ಕೆ ಬೆಳೆಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ಜೊತೆಗೆ ಒಳ್ಳೆಯ ಆಲೋಚನೆಗಳಿದ್ದರೆ ಮಾಡ್ಕೊಳ್ಳಿ, ಖಂಡಿತ ತಪ್ಪೇನಿಲ್ಲ. ಒಟ್ಟಿನಲ್ಲಿ ನನಗನ್ಸೋದು ಯಾರಿಗಾರು ಏನಾದ್ರು ಹೇಳಿ ಅಂದರೆ ಏನು ಹೇಳೋದಕ್ಕೆ ನನಗೆ ಹೊಳೆಯೋದಿಲ್ಲ. ಒಂದೇನೆಂದರೆ ಪ್ರೀತಿಯಿಂದ ಎಲ್ಲವನ್ನೂ ನೋಡೋದಕ್ಕೆ ಸಾಧ್ಯ ಆದರೆ ದಯವಿಟ್ಟು ನೋಡಿ, ಎಲ್ಲರನ್ನೂ ಪ್ರೀತಿಯಿಂದ ನೋಡಿ. ಎಲ್ಲ ಜೀವಿಗಳನ್ನು, ಪ್ರಾಣಿಗಳನ್ನು, ಕೀಟಗಳನ್ನು, ಮನುಷ್ಯರನ್ನು ಮುಖ್ಯವಾಗಿ. ಯಾಕಂದರೆ ಮನುಷ್ಯನಿಗೆ ಅಷ್ಟೊಂದು ಭಾವನೆಗಳೆಲ್ಲ ಇರೋದ್ರಿಂದ ಅವನ ಜೊತೆನೇ ನಾವು ಬದುಕಬೇಕಾಗಿರೋದ್ರಿಂದ ಪ್ರೀತಿಗಿಂತ ದೊಡ್ಡ ದೇವರಿಲ್ಲ. ಸೊ ಪ್ರೀತಿಯಿಂದ ಎಲ್ಲರನ್ನು ನೋಡ್ಲಿಕ್ಕೆ ಸಾಧ್ಯ. ನಾವು ಡೆಫಿನೆಟಾಗಿ ಒಂದು ಬೆಟರ್ ಟುಮಾರೋ, ನಾಳೆಯನ್ನು, ನಮ್ಮ ಮಕ್ಕಳ ನಾಳೆಯನ್ನು, ನಮ್ಮ ನಾಳೆಯನ್ನು ಇನ್ನು ಒಳ್ಳೆಯದನ್ನು ಆಗಿಸ್ಬೋದು, ಇನ್ನೂ ಸಂತೋಷಭರಿತವಾಗಿಸ್ಬೋದು. ಓಕೆ ಸರ್, ಇನ್ನು ಪಾಡ್ಕಾಸ್ಟ್ನ ಮುಗಿಸೋಣ ನಾವು. ಅದಕ್ಕಿಂತ ಮುಂಚೆ ಸರ್, ಧರ್ಮಸ್ಥಳದಲ್ಲಿ ಸಾಕಷ್ಟು ಕೊಲೆಗಳಾಗಿದೆ, ಒಂದಷ್ಟು ಅಸ್ಥಿಪಂಜರಗಳು ಸಿಗ್ತಾ ಇದೆ ಅನ್ನೋ ರೂಮರ್ಸು ಓಡಾಡ್ತಾ ಇತ್ತು. ಸೊ ಇವತ್ತು ಇದ್ದಕ್ಕಿದ್ದ ಹಾಗೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಒಬ್ಬ ವ್ಯಕ್ತಿ ಹಾಜರಾದರು. ಆ ವ್ಯಕ್ತಿ ಯಾಕೆ ಹಾಜರಾದರು ಅಂದರೆ, ಈ ಹಿಂದೆ ಅವರು ಸಾಕಷ್ಟು ಹೆಣಗಳನ್ನು ಹೂತಿದ್ದಾರಂತೆ. ಪಶ್ಚಾತ್ತಾಪದ ಪಾಪ ಪ್ರಜ್ಞೆ ಕಾಡಿ ಶರಣಾಗತಿ ಆಗಿದ್ದಾರೆ. ಆ ಬಗ್ಗೆ ಏನು ಹೇಳ್ತೀರಾ ಸರ್? ನಿಜವಾಗ್ಲೂ ದುರಂತ. ಒಬ್ಬ ಅಮಾಯಕ ಹೆಣ್ಣು ಮಗು, ಅವಳು ಸತ್ತು ಇಷ್ಟು ವರ್ಷ ಆದರೂ ಅದಕ್ಕೆ ಆ ಕೇಸ್ಗೊಂಡು ಕ್ಲೋಜರ್ ಸಿಕ್ಕಿಲ್ಲ, ಅವ್ರಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಿಜವಾಗ್ಲೂ ನಾವು ತಲೆ ತಗ್ಗಿಸ್ಬೇಕು. ಸ್ವತಂತ್ರ ದೇಶ ಆಗಿ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಂಡು ನಾವು ಇಷ್ಟೊಂದು 12-13 ವರ್ಷ 15 ವರ್ಷ ಎಲ್ಲ ನ್ಯಾಯ ಸಿಗದೆ ಹೊಡೆದಾಡಬೇಕು ಈ ಜಾಗದಲ್ಲಿ ಅಂತಂದರೆ ನಿಜವಾಗ್ಲೂ ಇಲ್ಲಿ ನ್ಯಾಯ ಅನ್ನೋದು ಇಲ್ಲ ಅಂತ ತಾನೆ ಅರ್ಥ. ನ್ಯಾಯ ಸಿಗಲಿಲ್ಲ ಅಂತಂದರೆ ಎಲ್ಲಿ ನಾವು ಎಡವಿದ್ದೀವಿ ಅಂತ ನೋಡಿಕೊಂಡು ಅದನ್ನು ತಿದ್ದುಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಇಲ್ಲಿ ಎಲ್ಲರದ್ದೂ ಪಾಲಿದೆ, ಸಾಮಾನ್ಯ ಜನರಾದ ನಮ್ಮದ್ದೂ ಪಾಲಿದೆ. ಯಾಕಂದರೆ ಸುಮ್ಮನೆ ಇರೋದಕ್ಕೆ ನಾವು ಡಿಸೈಡ್ ಮಾಡ್ಕೊತೀವಲ್ಲ, ಅನ್ಯಾಯಗಳ ವಿರುದ್ಧ ದನಿ ಎತ್ತದೆ. ಸುಮ್ಮನೆ ಇರೋದೂ ಒಂದು ರಾಜಕೀಯ ನಿಲುವೇನೆ. ನಮಗೆ ರಾಜಕೀಯ ಭಯ ಹಾಕಬೇಕು, ಎಲ್ಲೋ ಆಗಿತ್ತು ಅಂತ ನಮಗಾಗೋ ತನಕ ಕಾಯಬೇಕಾ? ಇನ್ನೊಬ್ರಿಗಾದರೂ ಅವರು ಮನುಷ್ಯರೇ ತಾನೆ. ಹಾಗೂ ಅವ್ರ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದರು, ಅವ್ರಿಗೂ ಅದು ಮಗುನೇ, ಒಂದು ಪುಟ್ಟ ಮಗು ಅದು. ಅದಕ್ಕಾದ ನ್ಯಾಯಕ್ಕೆ ನಮಗೆ ನ್ಯಾಯ ಕೊಡೋಕ್ಕಾಗ್ತಿಲ್ಲ. ಸಮಾಜವಾಗಿ ನಮ್ಮ ಸಮಾಜದ ಆರೋಗ್ಯ ಏನು ಇವತ್ತು, ನಮ್ಮ ಸಮಾಜದ ಅರ್ಹತೆಗಳೇನು, ನಾವು ನಿಜವಾಗ್ಲೂ ಮನುಷ್ಯರು ಅಂತ ಹೇಳ್ಕೊಳ್ಳೋವಷ್ಟು ನಮಗೆ ಯೋಗ್ಯತೆ ಇದೆಯಾ? ಇವೆಲ್ಲವನ್ನು ನಮ್ಮನ್ನು ನಾವು ಪ್ರಶ್ನಿಸ್ಕೋಬೇಕಾಗುತ್ತೆ. ನಮ್ಮನ್ನು ನಾವು ಪ್ರಶ್ನಿಸ್ಕೊಂಡ್ರೆ ನಾವು ಪ್ರಶ್ನಿಸೋದಕ್ಕೂ, ಇನ್ನೊಬ್ಬರನ್ನು ಪ್ರಶ್ನೆ ಮಾಡೋದಕ್ಕೆ, ಯಾರು ಅಧಿಕಾರದಲ್ಲಿದ್ದಾರೋ, ಯಾರು ಇದಕ್ಕೆ ಹೊಣೆಯೋ ಅವ್ರನ್ನ ಪ್ರಶ್ನಿಸೋದಕ್ಕೂ ಧೈರ್ಯ ಬರುತ್ತೆ. ಜನರಾಗಿ ನಾವು ಸೋತಿದ್ದೀವಿ, ಒಂದು ಸಮಾಜವಾಗಿ ಸೋತಿದ್ದೀವಿ. ಆರೋಗ್ಯವಂತ ಸಮಾಜ ನಾವಲ್ಲ ಅಂತ ನಮಗೆ ನಾವೇ ಪ್ರೂವ್ ಮಾಡ್ಕೊಂಡಿದ್ದೀವಿ. ಇಷ್ಟು ವರ್ಷ ಸೌಜನ್ಯರಿಗೆ ನ್ಯಾಯ ಸಿಗದೇ ಇತ್ತು. ಅದಲ್ಲದೆ ಇಷ್ಟೊಂದೆಲ್ಲ ನಡೆದಿದೆ ಅದರ ಹಿಂದೆ ಅಂತಂದಾಗ ಅಧಿಕಾರದಲ್ಲಿರೋರು ಇನ್ನೂ ಅದನ್ನು ಮುಚ್ಚಾಕೋಕ್ಕೆ ಪ್ರಯತ್ನ ಪಡ್ತಾ ಇರೋದು ನಮ್ಮ ವ್ಯವಸ್ಥೆಯ ಲೋಪದೋಷವನ್ನು ಕಣ್ಣಿಗೆ ತುಂಬ 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 ಕ್ಲಿಯರಾಗಿ ತೋರಿಸ್ತಾ ಇದೆ. ಸೊ ಅದು ನ್ಯಾಯಾಂಗ ಇರ್ಬೋದು, ಅದು ಶಾಸಕಾಂಗ ಇರ್ಬೋದು, ಅದು ಬ್ಯೂರೋಕ್ರಸಿ ಇರ್ಬೋದು, ನಾವಾಗಿರ್ಬೋದು, ಮಾಧ್ಯಮವೇ ಆಗಿರ್ಬೋದು. ಸೊ ಪ್ರಜಾಪ್ರಭುತ್ವದ ಎಲ್ಲ ಸ್ತಂಭಗಳು ಕಳಚಿ ಬಿದ್ದು ಹೋಗಿವೆ ಅಂತ ತೋರಿಸ್ತಾ ಇದೆ. ಸೊ ಇದನ್ನು ಹೆಂಗೆ ಎತ್ಕಟ್ಟೋದು? ನಾವೇ, ನಮ್ಮ ಕೈಲೇ ಸಾಧ್ಯ, ಜನಗಳ ಕೈಲೇ ಸಾಧ್ಯ. ಜನಗಳಲ್ಲಿ ಇನ್ನೂ ಮನುಷ್ಯತ್ವ ಜೀವಂತವಾಗಿದೆ ಅಂತ ಅನ್ಕೋತೀನಿ. ಒಂದಷ್ಟು ಜನ ಇನ್ನೂ ದನಿ ಎತ್ತುತ್ತಾ ಇರೋಲ್ಲ. ಅವ್ರನ್ನ ನೋಡಿ ಸ್ಫೂರ್ತಿ ಪಡ್ಕೊಂಡು ನಾವು ಅವರಲ್ಲಿ ಒಬ್ಬರಾಗಿ ಅನ್ಯಾಯದ ವಿರುದ್ಧ ದನಿ ಎತ್ತಬೇಕು ಅಂತ ನನಗನ್ಸುತ್ತೆ. ಎಲ್ಲರೂ ಮಾಡಬೇಕಾಗುತ್ತೆ. ಎಸ್. ಇನ್ನು ಸರ್, ಆ್ಯಕ್ಟರ್ ಕಿಶೋರ್ ಅವರು ಮುಂದೊಮ್ಮೆ ರಾಜಕಾರಣಿಯಾಗಿ ಕಾಣಿಸ್ಕೋಬಹುದಾ? ಯಾವುದಾದ್ರೂ ಸ್ಥಳೀಯನೋ ಅಥವಾ ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿಯೂ ಕಾಣಿಸ್ಕೋಬಹುದಾ? ಜನರಲ್ಲಿರ್ತಕ್ಕಂಥ ಕೆಲ ಗೊಂದಲಕ್ಕೆ ಒಂದು ತಿಲಾಂಜಲಿ ಇಟ್ಬಿಡಿ. ಹಂಗೆ ಗೊತ್ತಿಲ್ಲ ಗೊತ್ತಿಲ್ಲ, ಜೀವನ ಹೆಂಗೆ ತೊಗೊಂಡೋಗುತ್ತೆ ಅಂತ ಗೊತ್ತಿಲ್ಲ. ಎಸ್, ಅದೇ ಈಗ ಮಾತಾಡೋಕ್ಕೆ ಶುರು ಮಾಡ್ತೀನಿ ಅಂದರೆ ಅದು ಅದರ್ಶಕದೇ ಬಂತು ಈಚೆಗೆ, ಅದಕ್ಕೋಸ್ಕರ ಮಾತಾಡ್ತೀನಿ. ನನಗೆ ಗೊತ್ತಿರೋ ಅಷ್ಟೊಂದು ಟೈಮ್ ನನಗಿಲ್ಲ, ಅಥವಾ ಅಷ್ಟೊಂದು ತಾಳ್ಮೆನೂ ನನಗಿಲ್ಲ. ಯಾಕಂದರೆ 24 ಗಂಟೆ ಕೆಲಸ ಅದು. ದಿನದಲ್ಲಿ 24 ಗಂಟೆ, ವಾರದ 7 ದಿವಸನೋ, ವರ್ಷದ 365 ದಿವಸನೋ ಮಾಡಬೇಕಾದಂಥ ಕೆಲಸ. ಅಷ್ಟೊಂದೆಲ್ಲ ತಾಳ್ಮೆ ನನಗಿರೋದು ಡೌಟೇನೆ.
ಆದರೆ ನಮ್ಮ ಅಭಿಪ್ರಾಯಗಳು, ಯಾಕೆ ಪ್ರಜಾಪ್ರಭುತ್ವ ಇದು, ಪ್ರಜೆಗಳೇ ಪ್ರಭುಗಳು ಇಲ್ಲಿ. ರಾಜಕೀಯದಲ್ಲಿ ನಾವು ಇಲ್ಲ ಅಂತಂದ್ರೂ ಇದ್ದೀವಿ, ನಮ್ಮ ಓಟಿನ ಮುಖಾಂತರ ನಾವಿದ್ದೀವಿ, ನಮ್ಮ ಅಭಿಪ್ರಾಯದ ಮುಖಾಂತರ ನಾವಿದ್ದೀವಿ. ಓಟ್ ಹಾಕಿದ ಮೇಲೆ ಅದಕ್ಕೆ ಯಾರ್ಯಾರು ಜವಾಬ್ದಾರರು ಅವ್ರನ್ನೆಲ್ಲರೂ ಪ್ರಶ್ನಿಸುವಂಥ ಪ್ರಶ್ನೆಗಳಲ್ಲೂ ನಾವು ರಾಜಕೀಯದಲ್ಲಿದ್ದೀವಿ. ರಾಜಕೀಯಕ್ಕಾಗಿ ಸಕ್ರಿಯ ರಾಜಕಾರಣಕ್ಕೆ ಬರಬೇಕು ಅಂತಿಲ್ಲ. ಪ್ರಶ್ನೆ ಕೇಳ್ತಾ ಇದ್ರು ಅದು ರಾಜಕೀಯ, ಅದನ್ನು ಮುಂದುವರಿಸಬೇಕು, ಅದನ್ನು ಖಂಡಿತ ಮುಂದುವರಿಸ್ತೀವಿ. ಎಸ್, ಇವತ್ತಿನ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಸರ್ ಅತಿಥಿಗಳ ಅಂತರಂಗವನ್ನು ಪ್ರಸ್ತುತಪಡಿಸಿದ್ದೀವಿ ಮತ್ತು ಅವರ ಮನದಾಳದ ಮಾತುಗಳನ್ನು ಹಂಚ್ಕೋತಾರೆ. ಆದರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆಯೂ, ನಿಮ್ಮ ಸಂಸಾರ ಜೀವನದ ಬಗ್ಗೆಯೂ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆಯೂ ಸಾಕಷ್ಟು ಅತ್ಯಂತ ಸಾವಧಾನವಾಗಿ ವಿಚಾರಗಳನ್ನು ಹಂಚಿಕೊಂಡ್ರಿ. ತಮ್ಮ ಅತ್ಯಮೂಲ್ಯವಾದಂಥ ಸಮಯ ಈ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ವ್ಯಯಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಅತಿಥಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನ ಸಾಮಾನ್ಯರ ಶಕ್ತಿ.